ಅದೇ ಚೆನ್ನಾಗಿರುತ್ತೆ. Amazing. It's like green, pink. Color. I liked pink also. And maroon. I'm confused. It's beautiful. It's select ಆಗಿದೆ ಇವಾಗ ಸದ್ಯಕ್ಕೆ. ವರ್ಷ ಬಂದಿವಾಗ ಸೂಪರ್ ವರ್ಷ ಇಷ್ಟು ಫೈನಲ್ ಆಯ್ತು. ಎಲ್ಲ ಮಮ್ಮಿಯಿಂದಾನೆ ಮಮ್ಮಿ ಕೊಡಿಸ್ತೀನಿ ಅಂದ್ರು ಗ್ರ್ಯಾಂಡ್ ಸಾರಿ. ನೀವಿಬ್ರು ಮಾಡ್ಕೊಳ್ಳಿ ಮ್ಯಾಚಿಂಗ್. ಮುಚ್ಚಿಗೆ ಯಾಕೆ ಮ್ಯಾಚಿಂಗ್? ಕೂತಿರ್ಬೇಕು ಈ ಥರ ಮಮ್ಮಿನ ಬಿಡ್ತಾ ಇಲ್ಲ. ಮೈ ಗಾಡ್ ಸೋ ಪ್ರಿಟಿ. ಸೊ ಇದು 20,000. 50% ಆಫ್ ನೀನು. ಕದಾಗಿದೆ ಪನ್ನೀರ್ ಸ್ಯಾಂಡ್ವಿಚ್. ಬ್ಯೂಟಿಫುಲ್ ಕಲರ್. ಒಂದೊಂದು ಫ್ಲೋರಲ್ಲಿ ಒಂದೊಂದು ಕಲರ್ ನೋಡಿ. ಮಮ್ಮಿಗೆ ಪಾಪ ಕಾಲು ನೋವು ಬಂದಿರುತ್ತೆ ಅತ್ತೆ ಇಳಿಸಿನೇ ಮಾಡ್ಬಿಟ್ಟಿದ್ವಿ 7 ಫ್ಲೋರ್ಸ್. ಮಮ್ಮಿ ನೀನು ಬರ್ತಾ ಇದ್ದಾರೆ ಸೀರೆ ಎತ್ಕೊಂಡು ಚೆನ್ನಾಗಿದೆ ಅಂದ್ಬಿಡು. ಆರೆಂಜ್ ವಿತ್ ಬ್ರೌನ್. ಸಿಲ್ವರು ಕಾಪರು ಗೋಲ್ಡ್ 3. ಒಂದು ನಿಮಿಷ ತಾಳಿ ಅವಳು ನೋಡ್ಬಿಡ್ಲಿ. ನಾವು ತಂದಿರೋ ಸೀರೆ ಇಷ್ಟು. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬಂಗಾರಿ ಹಾಯ್ ಮಾಡು. ಬ್ಯೂಟಿಫುಲ್ ವೆದರ್. ಬನ್ನಿ ಸ್ಯಾರಿ ಶಾಪಿಂಗ್ ಮಾಡೋಣ. ನೋಡಿ ಯಾರಿದ್ದಾರೆ ಇಲ್ಲಿ, ಯಾವಾಗಲೂ ಫೋನಲ್ಲೇ ಇರ್ತಾರೆ. ಅಮ್ಮಮ್ಮ ಬೇಕಿ ಅಮ್ಮಮ್ಮ ಬೇಕಿ ಅಮ್ಮಮ್ಮ ಬೇಕಿ. ಶಾಪಿಂಗ್ ಶಾಪಿಂಗ್. ಸೊ ಎಲ್ಲ ಸ್ಯಾರಿಗಳು ಆಬ್ವಿಯಸ್ಲಿ ಇವಾಗ ಫೆಸ್ಟಿವಲ್ ಸೀಸನ್ ಹೊರಗೆ ಇಟ್ಬಿಟ್ಟಿದ್ದಾರೆ. ವೀಕ್ ಡೇಸ್ ಬಂದರೂ ಹಿಂಗಿದೆಯಲ್ಲ ಮಮ್ಮಿ. ಎಲ್ಲ ಸೇಮ್ ಹಳೇದು ಥರನೇ ಇದೆ. ಇಷ್ಟು ಸೆಲೆಕ್ಟ್ ಆಗಿದೆ ಇವಾಗ ಸದ್ಯಕ್ಕೆ. ಫುಲ್ ಜನ ಎಷ್ಟು ಸ್ಯಾರಿ ತೊಗೊಂಡಿದ್ದೀವಿ. ಈ ಸ್ಯಾರಿ ನಾನು ಇಟ್ಕೊಂಡಿರೋದು 500 ರೂಪಾಯಿ ಅಷ್ಟೇ. ನಂಗೆ ಇಷ್ಟ ಆಯಿತು ಕಲರ್ ಕಾಂಬಿನೇಷನ್. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಫ್ಲೋರಲ್ ಇದ್ದರೆ ಇಷ್ಟ ಆಗುತ್ತೆ ನನಗೆ. ಸೊ ಪ್ರಿಟಿ ಬೈಲಿಕ್ಕೆ ಅಲ್ಲಿ ಎಲ್ಲೋ ಸೌತೆಕಾಯಿ ತಂದಿದ್ದೆ ತಿಂತಾ ಇದ್ದಾರೆ. ಬೇಡ ಬೇಡ ಅಲ್ಲ ಕಂದ ಈ ಥರದಲ್ಲಿ ಕೊಡಂಬರ್ರಿ. ಒಂದಿಷ್ಟು ತೊಗೊಂಡಿದ್ದೀವಿ ಇವಾಗ. ನನಗೆ ಇದೊಂದು ಬೇಜಾರು ಸುದರ್ಶನಲ್ಲಿ ಸೆಲೆಕ್ಷನ್ ಸಿಗುತ್ತೆ ಬಟ್ ಹುಡ್ಕೋಕ್ಕಾಗಲ್ಲ, ಗುಡ್ಡೆ ಹಾಕ್ಬಿಟ್ಟಿರ್ತಾರೆ. ವರ್ಷ ಬಂದಿವಾಗ ಸೂಪರ್ ವರ್ಷ ಇಷ್ಟು ಫೈನಲ್ ಆಯಿತು ಇನ್ನು. ಅದಕ್ಕೆ ಸೊ ಅದಷ್ಟು ನಾವು ಸೆಲೆಕ್ಟ್ ಮಾಡಿರೋದು. ಆ್ಯಂಡ್ ಇಲ್ಲೊಂದೆರಡಿದೆ. ಪಾಪುನ ವರ್ಷ ಇಟ್ಕೊಂಡಿದ್ದಾಳೆ ಕೆಲವರು. 1 ರೌಂಡ್ ಆಫ್ ಸ್ಯಾರೀಸ್ ಶಾಪಿಂಗ್ ಆಗಿದೆ. ಈಗ ನೆಕ್ಸ್ಟ್ ಮೇಲ್ಗಡೆ ಟಾಪ್ ಫ್ಲೋರ್ಸ್. ನಮ್ಮ ಊಟ ಕೊಟ್ಟಿಲ್ವಾ ನಿಂಗೆ? ಸೌತೆಕಾಯಿ ಯಾರು ತಂದಿದ್ದು ಇವಾಗ? ಅಯ್ಯೋ 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 ಅಯ್ಯೋ. ಯು ಹ್ಯಾಡ್ ಅನ್ನ ತಾನೆ? ಅನ್ನ ಸಾರು ತಿನ್ಲಿಲ್ವಾ? ಏ ಕಳ್ಳ, ಡ್ಯಾನ್ಸ್ ಮಾಡ್ಕೊಂಡು ತಿಂದ್ವಿ ತಾನೆ? ತಿನ್ನು. ಅನ್ನ ತಿಂದ ಮತ್ತೆ ಯಾಕೆ ಚಿಕ್ಕಿಗೆ ತಿಂದಿಲ್ಲ ಅಂದೆ? ಮಮ್ಮಿ ತಿನ್ಸ್ತಾ ಇರ್ತಾರೆ. ಚೇರ್ ಹಾಕ್ತಾ ಇದ್ದೀರಾ ಕಂದ ಚಿಕ್ಕಿಗೆ? ಅವಳು ಕುತ್ಕೋತಾ ಇದ್ದಲ್ಲ. ಚಿಕ್ಕಿ ಜಾಗ ಬಿಡು ಅಂದಿರ್ಬೇಕು ಅವಳು ಕುತ್ಕೊಳ್ಳೋಕ್ಕೆ. ಈಗ ಫಸ್ಟ್ ಫ್ಲೋರ್ ಬಂದಿದ್ವಿ. ಕೆಳಗಡೆ ಒಳ್ಳೆ ಶಾಪಿಂಗ್ ಆಯಿತು. ಪಾಪ ತುಂಬ ಹೆಲ್ಪ್ ಮಾಡಿದ್ರು ಅವರು. ಪಟ 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 ಅಂತ ಅಲ್ಲಿ ಕೆಳಗೆ ಎಷ್ಟು 14 ಸ್ಯಾರೀಸ್ ತೊಗೊಂಡ್ವಿ. ಈಗ ಫಸ್ಟ್ ಫ್ಲೋರ್. ಏ ಮಮ್ಮಿ ಚೆನ್ನಾಗಿಲ್ಲ. ಸೊ ಇದೆರಡು ಸ್ಯಾರಿ ಏನು 3000 ಜಾಸ್ತಿ ಆಯಿತು ಅಂತ. 3000 ಜಾಸ್ತಿ. ಜಾರ್ಜೆಟ್ ಸಿಲ್ಕ್ ತುಂಬ ಚೆನ್ನಾಗಿದೆ. ವೆರಿ ನೈಸ್ ಮೆಟೀರಿಯಲ್. ಒಳ್ಳೆ ಪಿಂಕ್ ಕಲರ್ ಸಿಕ್ತು ವರ್ಷಂಗೆ. ನನಗೇನು ಗೊತ್ತಾ ಇವಾಗ? ನಂದು ಗ್ರೀನ್, ಬೆಳಗ್ಗೆ ಎಲ್ಲೋ, ಬೆಳಗಿನ ಜಾವ ಎಲ್ಲೋ, ಮೇಲ್ ಗ್ರೀನ್. ಚೆನ್ನಾಗಿದೆ. ಗ್ರೀನ್ ಪಿಂಕ್ 3 ಕಲರ್. ಐ ಲೈಕ್ ಪಿಂಕ್ ಆಲ್ಸೋ. ಆ್ಯಂಡ್ ಮರೂನ್. ಮಮ್ಮಿಗೆ 3 ಜನ ಬಂದಿದ್ದಾರ. ನಾನೇ ಕೊಡಿಸ್ತಾ ಇರೋದು ಎಲ್ರಿಗೂ. ದಿಸ್ ಟೈಮ್ ಆಲ್ ಶಾಪಿಂಗ್ ಇಸ್ ಬೈ ಮೀ. ಮಮ್ಮಿ ನೋ ಮೋರ್. ನಮ್ಮಮ್ಮ ಕೊಡಿಸ್ತಾ ಇಲ್ಲ, ಇದೆಲ್ಲ ಶಾಪಿಂಗ್ ನಂದೆ. ಇಲ್ಲ ನಾನು ಕೊಡಿಸ್ತೀನಿ 10,000 ರೂಪಾಯಿ. ಒಂದು ನೀನು ಕೊಡಿಸ್ತೀನಿ ಅಂದೆ ಅಲ್ಲ? ಎಸ್. ಒಂದು ಜಾಸ್ತಿ ಹೈ ಬಜೆಟ್ ಒಂದು ಒಟ್ಟಿಗೆ ಕೊಡಿಸ್ತಾ ಇದ್ದಾರೆ ಅವರು. ಎಸ್ 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 ಎಸ್.
ನಾನು ಬೇರೆ ಯಾವ ಕಲರ್ ತೊಗೋತಲ್ಲ ಬಿಕಾಸ್ ವರ್ಷ ಬೆಳಗ್ಗೆ ಗ್ರೀನೇ ಹಾಕೋತಾಳೆ, ಅವಳು ಗ್ರೀನ್ ತೊಗೊಳಕ್ಕಾಗಲ್ಲ. ಅದಕ್ಕೆ ನಾವು ಎನಿವೇಸ್ ಬೇರೆ ಯಾವಾಗ ಬೇಕಾದರೂ ಮತ್ತೆ ಶೇರ್ ಮಾಡ್ಕೊಳ್ತೀವಿ. ಬ್ಯೂಟಿಫುಲ್ ಬ್ಲೌಸ್ ಕೂಡ ಇದೆ, ಗ್ರೀನ್ಗೂ ಸೇಮ ಎಲ್ಲ ಮೂರೂ. ಸೇಮ್ ಇರುತ್ತೆ ಅನ್ಸುತ್ತೆ, ಎಲ್ಲ ಮೂರು ಸೇಮಾ. ಬುಟ್ಟ ಬುಟ್ಟ ಬ್ಲೌಸ್ ಮಮ್ಮಿದಲ್ಲಿ ಅಲ್ಲಿ ಮರೂನ್ ಪಿಂಕ್ ಗ್ರೀನ್. ಅದು ಒಂದು ಮೆರೂನ್ ನನ್ನ ಹತ್ರ ಐತೆ ಕಣೆ, ಜಾರ್ಜೆಟ್ ಸಾರಿ. ಓ ಸರಿ ನೀವಿಬ್ರು ಮಾಡ್ಕೊಳ್ಳಿ ಮ್ಯಾಚಿಂಗ್. ಮುದುಕಿ ಯಾಕೆ ಮ್ಯಾಚಿಂಗ್ ನಿಮ್ಮ ಜೊತೆ? ಅಮ್ಮ ಮಕ್ಕಳು ಒಂದೇ ಥರ ಅಂತ ಮಿರರ್ ಅಲ್ಲಿ ಸೇಮ್ ಸೀರೆ ಇದೆ. ಹೌದು, ನನಗೂ ಹಂಗೆ ಅನ್ನಿಸ್ತಾ ಇದೆ. ನಾನು ಡ್ಯಾನ್ಸ್ ಆಡಿದ್ದೀನಿ. ಹಾಕೊಂಡು ಟೂರಿಸ್ಟ್ ಥರ ಬಂದಿದ್ದೀನಿ ನಾನಂತ. ಸೊ ಮಮ್ಮಿ ಹತ್ರ ನನ್ನ ಮದುವೆ ಟೈಮ್ನೇನೋ ಅದೇ ಥರ ಸೇಮ್ ಇದೆ ಗೊತ್ತಾ ಸ್ಯಾರಿ. ಸೊ ಮಮ್ಮಿಗೆ ಬೇರೆ ಚೇಂಜ್. ಕಡೆ ಕೂತಿರ್ಬೇಕು ಈ ಥರ, ಮಮ್ಮಿನ ಬಿಡ್ತಾ ಇಲ್ಲ. ಮೇಡಮ್ ಅಂತ ಅವರು. ಸೊ ನನಗೆ ಇದು ಚೆನ್ನಾಗಿದೆ, ಬಟ್ ಮೆಟೀರಿಯಲ್ ಇದು ಚೆನ್ನಾಗಿರೋದು. 20,000 ಇದೆ ಇದು. ಓ ಮೈ ಗಾಡ್, ಸೋ ಪ್ರಿಟಿ. ಸೊ ಇದು 20,000. ಇದು ಚೆನ್ನಾಗಿದೆ ಆ್ಯಕ್ಚುಲಿ, ಬಟ್ ಫುಲ್ ಗೋಲ್ಡ್. ಮೆಟೀರಿಯಲ್ ಸಾಫ್ಟ್ ಇಲ್ಲ ನೋಡು, ನೋಡಿದ್ರೆ ಗೊತ್ತಾಗುತ್ತೆ. ಅದೇ ಚೆನ್ನಾಗಿ ಕಾಣಿಸ್ತಿಲ್ಲ ತಪ್ಪ. ದಿಸ್ ಇಸ್ ಹೌ ಮಚ್? ಎಲ್ಲ ಗೋಲ್ಡಲ್ಲೇ ಇದೆ. ಅದು ಅಷ್ಟೇ ಇದೆ ನೋಡಿ, ಸ್ವಲ್ಪ ಸಾಫ್ಟ್ ಇದ್ರೆ ಅದು ಜಾಸ್ತಿ. ಅದು 14 ಬಿಕಾಸ್ ಅದು ಸ್ವಲ್ಪ ಇದಿದೆ. ಈ ಫಸ್ಟ್ ಕೊಟ್ಟಿದ್ದು ಎಷ್ಟಿದೆ? ಇದು ಚೆನ್ನಾಗೇ ಇದೆ. ಅದಕ್ಕೂ ಇದಕ್ಕೂ ಬಾಲ್ ಎಲ್ಲೋ ಥರ ಮಮ್ಮಿ ಎಲ್ಲ ಇಲ್ಲ, ಎಲ್ಲೋ ಗೋಲ್ಡ್ ಬರಲ್ಲ ಇದು. ಇದು ಗೋಲ್ಡ್. ಇನ್ನೊಂದಿತ್ತಲ್ಲ ಬಾಕ್ಸ್ ಅಣ್ಣ, ಬಾಕ್ಸ್ ಇದರಲ್ಲೇ. ಹಾಂ ಅಲ್ಲ, 20 ಅದೂ 21, 19. ಹಾಂ 16 ಒಂದಿದ ತಕ್ಷಣ ನೋಡಿ ಅವ್ರ ಮುಖ. ತೋರಿಸಿ. ರಫ್ ಇದೆ. ಇಲ್ಲ ಇನ್ನೊಂದಿದೆ ಬಾಕ್ಸ್. ಗ್ರೀನ್ ಕಾಂಬಿನೇಷನ್. ಒಂಥರ ಚೆನ್ನಾಗಿದೆ. ಅದು ಇದು ಚೆನ್ನಾಗಿದೆ, ಬಟ್ ತುಂಬ ಜಾಸ್ತಿ ಗೋಲ್ಡ್ ಆಯಿತು. ಅದೇ ಚೆನ್ನಾಗಿ. ಅದು ಎರಡು ಒಂದೊಂದು ಕಡೆ ಹಾಕಿ ಅಕ್ಕ, ಅದು ಆ ಕಡೆ ಹಾಕಿ. ಹಾಂ ಅದೇ ಚೆನ್ನಾಗಿರೋದು. ಎಲ್ಲೋ ಈ ಕಡೆ ಹಾಕಿ. ಎಲ್ಲೋ ಅದು ಗೋಲ್ಡ್ ಅಲ್ಲ. ನೀನು ಹೇಳಿದ ತಕ್ಷಣ ನೋಡೋರು ಅದೇ ತಗೊಳ್ಳಿ, ಎಲ್ಲರೇ ತಗೊಳ್ಳಿ, ಕಮ್ಮಿದೆ ತಗೊಳ್ಳಿ ಅಂತವ್ರೆ. ಆಕ್ಚುಲಿ ಮೆಟೀರಿಯಲ್ ವೈಸ್ ಎರಡು ಸಾಫ್ಟ್ ಇದೆ. ಹೌದು. ಇದು 6 ಅಷ್ಟೇನೆ, 20.
6000 ಸಾಫ್ಟ್ ಇದೆ ಆದರೆ ಲುಕ್ಕು ಇದೆ. ಮಮ್ಮಿ ಹತ್ರ ಇದೆಯಾ ಈ ಕಲರ್ ಎಲ್ಲ ನಿಂದೆ ನನ್ನ ಮದುವೆ ಅದು ಡಾರ್ಕ್ ಎಲ್ಲೋ. ವಾವ್ ಚೇರ್ ಇಟ್ಕೊಂಡು 50% ಆಫ್ ತಗೊಳ್ಳಿ. ಅದನ್ನ 50% ಆಫ ನೀನು ಎಷ್ಟಕ್ಕೆ ಮಾರೋಣ? ಯಾರಿಗೆ ಬೇಕು ಈಗ ಒಮ್ಮೆ 50% ಆಫ್? ಸೊ ಈ ಫ್ಲೋರ್ನಲ್ಲಿ ಒಂದು ಸ್ಯಾರಿ ಸಿಕ್ತು, ಕೆಳಗೆ 2, ಗ್ರೌಂಡಲ್ಲಿ 13, ಟೋಟಲ್ 13, 14, 15, 16 ಸ್ಯಾರೀಸ್ ಆಯ್ತು ಇವತ್ತು. ಟೋಟಲ್ 16 ಸ್ಯಾರೀಸ್ ತೊಗೊಂಡಿದ್ದು. ಒಳ್ಳೆ ವ್ಯೂ, ಟೆರೆಸಿಗೆ ಬಂದ್ವಿ, ತಿಂಡಿ ಎಲ್ಲ ತೊಗೊಂಡ್ವಿ. ಪನ್ನೀರ್ ಸ್ಯಾಂಡ್ವಿಚ್ ಇಸ್ ಹಿಯರ್. ಇದು ಲಾಸ್ಟ್ ಟೈಮು ತೊಗೊಂಡಿದ್ದೆ, ಸಕ್ಕತ್ತಾಗಿದೆ ಪನ್ನೀರ್ ಸ್ಯಾಂಡ್ವಿಚ್ಚು ತೊಗೊಂಡಿದ್ವಿ ನಾನು ವರ್ಷ. ಇವತ್ತು ಅದೇ ತೊಗೊಂಡಿದ್ವಿ, ಫ್ರೆಂಚ್ ಫ್ರೈಸ್ ಎಕ್ಸ್ಟ್ರಾ. ಒಳ್ಳೆ ಶಾಪಿಂಗ್ ಆಯಿತು ನಮಗೆ, ಸಿಕ್ಕಾಪಟ್ಟೆ ಲೈಕ್ ಎಲ್ಲ ಚೆನ್ನಾಗಿರೋ ಥರನೇ ಸ್ಯಾರಿ ಸಿಕ್ತು. ನನಗೆ ವರ್ಷಕ್ಕೆ ಒಂದು ಮ್ಯಾಚಿಂಗ್ ತೊಗೊತಾ ಇದ್ವಿ, ಅದಿನ್ನೂ ಕನ್ಫರ್ಮ್ ಮಾಡಿರಲಿಲ್ಲ, ಪೆಂಡಿಂಗ್ ಇಟ್ಟು ಬಂದಿದ್ವಿ, ಇವಾಗ ಅದು ತೊಗೋಬೇಕು. ಆ್ಯಂಡ್ ಮಮ್ಮಿಗೆಲ್ಲೂ ಸಿಕ್ಕಿಲ್ಲ. ವರ್ಷಂಗೆ ಮೇನ್ ಡೇಗೆ ಒಳಗೆ ಆಲ್ರೆಡಿ ಸ್ಯಾರಿ ಇದೆ. ಸೊ ನೆನಪಾಗಿರಲಿ ಅಂದ್ಬಿಟ್ಟು ಇಬ್ಬರಿಗೂ ಒಂದೊಂದು ಸಿಂಪಲ್ ಸ್ಯಾರಿ ಕೊಡ್ತಾಯಿನಿ, ಕಾಸ್ಟ್ಲಿದೆಲ್ಲ ಇಲ್ಲ. ನನಗೆ ಗೋಲ್ಡ್ ಸ್ಯಾರಿನೇ ಆಸೆ ಇತ್ತು ಅಂತ ಹೇಳ್ಬಿಟ್ಟು ಇಬ್ಬರು ತಗೋ ಅಂತ ಫೋರ್ಸ್ಫುಲಿ, ನಾನಿಲ್ಲ ಅಂದರೆ ಕಮ್ಮಿ ದುಡ್ಕೊಂಡು ಮುಗಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದು. ಸೊ ಇಬ್ಬರು ಫೋರ್ಸ್ ಮೇಲೆ ನನಗೆ ಗೋಲ್ಡ್ ಸ್ಯಾರಿ ಸಿಕ್ಕಾಪಟ್ಟೆ ಆಸೆ ಇತ್ತು ಅಂತ ತೊಗೊಂಡು ಮುಗಿಸ್ಕೊಂಡು ಬಿಡ್ತಾ ಇದ್ದೀನಿ. ವೆರಿ ಹ್ಯಾಪಿ. ಇವತ್ತಂತೂ ಎಲ್ಲ ಅಂದ್ಕೊಂಡಿದ್ದ ಸ್ಯಾರಿಗಳೇ ಸಿಕ್ಬಿಡಿದೆ. ಸೊ ಹ್ಯಾಪಿ. ಪಾಪುಗೂ ತೊಗೋಬೇಕು. ಆ್ಯಂಡ್ ಇವಾಗ ಅದು ತೊಗೊಂಡಿರೋ ಸ್ಯಾರಿ ತಕ್ಕಂಗೆ ಬ್ಲೌಸ್ ಹೊಲಿಸೋದೇ ನನಗೆ ಸಕ್ಕ ಟಾರ್ಚರ್ ಅನಿಸೋದು. ನೋಡೋಣ, ಸಿಂಪಲ್ಲಾಗಿ ಚೆನ್ನಾಗಿ ಏನಾದರೂ ಮಾಡಿಸ್ಕೊಂಡೆ. ಸೊ ಪಾಪುಗೆ ಮ್ಯಾಚಿಂಗ್ ತೊಗೋಬೇಕು, ಟ್ರೈ ಮಾಡೋಣ. ಅವಳದೇ ಕಷ್ಟ. ರಾಹುಲ್ಗೂ ತೊಗೋಬೇಕು. ನಾವು ಚಿಕ್ಕಪೇಟೆಲ್ಲೇ ತಿಂದಿದ್ದು ಆ್ಯಕ್ಚುಲಿ ಇದು ಪನ್ನೀರ್ ಸ್ಯಾಂಡ್ವಿಚ್ಚು. ಅಲ್ಲಿ ಫುಲ್ ಸ್ಲೈಸೇ ಕಟ್ ಮಾಡಿ ಹಾಕ್ಬಿಟ್ಟಿದ್ರು ಉದ್ದ. ಸಕ್ಕತ್ತಾಗಿದೆ ಎಲ್ಲನೂ ಸ್ನ್ಯಾಕ್ಸು. ಆ್ಯಕ್ಚುಲಿ ಬರೋ ಪ್ಲ್ಯಾನೇ ಇರಲಿಲ್ಲ ಆಯಿತಾ. ಸಡನ್ನಾಗಿ ಸುಮ್ಮನೆ ಮಮ್ಮಿ ಫೋನ್ ಮಾಡಿಬಿಟ್ಟು ಏನೋ ಆಫರ್ದು ಮೆಸೇಜ್ ಬಂದಿದೆ, ಇಷ್ಟು ಡೇಟ್ ಒಳಗೆ ಹೋಗಬೇಕು ಅಂತ. ಹೌದಾ ಮಮ್ಮಿ, ಸರಿ ಹೋಗೋಣ ಬಾ, ಒಂದು ರೌಂಡ್ ನೋಡೋಣ ಅಂತ ಬಂದಿದ್ದು. ನಾವು 3 ಜನ ಆಫೀಸಿಂದ ಡೈರೆಕ್ಟಾಗಿ ಪಾಪನ ಕರ್ಕೊಂಡು ನಾನು ಬಂದೆ. ವರ್ಷ ಆಫೀಸಿಂದ ಬಂದು, ಮಮ್ಮಿನೂ ಮನೆಯಿಂದ ಬಂದಿದ್ದು. ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ಹಾಗೆ ಹೋಗ್ತಾ ಇದೆ, ಎಲ್ಲ ಸಿಕ್ಬಿಡಿದೆ. ಮಮ್ಮಿಗೊಬ್ರಿಗೆ ಸಿಕ್ಬಿಡುತ್ತೆ ಅನಿಸುತ್ತೆ. ಮುಚ್ಕೊಂಡೆ ಹೋಗ್ಬಿಡೋಣ ಅಲ್ವೇ. ಟು 3rd ಫ್ಲೋರ್ ಮಮ್ಮಿಗೆ ಫೈನಲೈಸ್ ಮಾಡೋಣ ಅಂತ. ಮಮ್ಮಿಗೆ ಇಷ್ಟ ಆಗಿದೆ. ಈ ಕಲರ್ ಇಲ್ಲ ಅಲ್ಲ ಮಮ್ಮಿ? ನೀರಿದೆಯಾ? ಇದು ನೋಡು, ಅವಾಗಲೇ ಇಟ್ಬಿಟ್ಟು ಹೋದ್ವಲ್ಲ ಎಲ್ಲವರು. ಚಿಕ್ಕಿ ಫೋನ್ ಇಟ್ಕೊಂಡು ಫೋನ್ ನೋಡ್ತಾ ಇದೆ. ಅಲ್ಲೆಲ್ಲ ಫುಲ್ ಮೈಸೂರು ಸಿಲ್ಕ್ ಸ್ಯಾರಿ ಸೆಕ್ಷನ್ ಇದೆ. ಮಮ್ಮಿಗೆ ಎಲ್ಲ ಸ್ಯಾರಿನೂ ಇರೋದ್ರಿಂದ ಯಾವ್ದು ತೊಗೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಅವ್ರು ಸ್ವಲ್ಪ ಕಮ್ಮಿ ರೇಂಜಲ್ಲೇ ತೊಗೋತೀನಿ ಅಂತ ನೋಡ್ತಾ ಇದ್ದಾರೆ. ಒಳ್ಳೆ ಸ್ಯಾರಿ ಮಮ್ಮಿಗೂ ಸಿಕ್ತು. ಕಲರ್ ನೈಸ್ ಕಲರ್. ನನಗೆ ಹೆಂಗಿರುತ್ತೆ ಗೊತ್ತಾ, ಬರೀ ಒಂದು ಚೋಕರ. ನಂದು ರಾಹುಲ್ ಕೊಡ್ಸ್ಬೇಕು ಸ್ಯಾರಿ ಸ್ವಲ್ಪ ಸೇಮ್. ವೆರಿ ನೈಸ್ ಕಲರ್. ನನಗೂ ಈ ಥರ ಬ್ರಾನ್ಸಲ್ಲಿ ನನಗೂ ಆಸೆ ಇತ್ತು. ಚೆನ್ನಾಗಿದೆ. ನೈಸ್ ಕಲರ್ ಅಲ್ಲ. ಅದಾದ್ಮೇಲೆ ನಿಮಗೆ ಸಚ್ ಅ ಬ್ಯೂಟಿಫುಲ್ ಕಲರ್. ಸಕ್ಕತ್ತಾಗಿದೆ. ಇವಳಿಗೂ ಈ ಥರನೇ ತೊಗೊಂಬಿಡು ಅಂತ ಇದ್ದೀನಿ. ಅವಳಿಗೆ ಜಾರ್ಜೆಟ್ ಚೆನ್ನಾಗಿದೆ, ಬಟ್ ನಾನು ಕೊಡ್ತೆ ಅಂತ ನೆನಪಿಗೆ. ಸಚ್ ಅ ಬ್ಯೂಟಿಫುಲ್ ಸಾರಿ. ಅಮೇಝಿಂಗ್. ಇಟ್ಸ್ ಲೈಕ್ ದಟ್ ಗೋಲ್ಡನ್ ಆರೆಂಜ್. ಏನದು ಕಲರು? ಬ್ರಾನ್ಸೆ. ಥ್ಯಾಂಕ್ ಯು ಪುಟ. ವೆರಿ ನೈಸ್. ಒಂದೊಂದು ಫ್ಲೋರಲ್ಲಿ ಒಬ್ಬೊಬ್ರು ಸಕ್ಕದಾಗಿ ಸ್ಯಾರಿ ತೋರಿಸಿದ್ರು ಇವತ್ತು. ಅಮೇಝಿಂಗ್ ನೈಸ್ ಬ್ಯೂಟಿಫುಲ್. ಇಲ್ಲದೆ ಇರೋ ಕಲರೇ ಸಿಕ್ತು ಕೊನೆಗೂ ಅಲ್ವಾ? 3 ಜನದಲ್ಲಿ ಯಾರಿಗೆ ಚೆನ್ನಾಗಿರೋ ಸ್ಯಾರಿ ಸಿಕ್ಕಿದ್ರು ಖುಷಿ, ಬಿಕಾಸ್ ನಾವು ಶೇರ್ ಮಾಡ್ಕೊಂಡು ಹಾಕೋತಾ ಇರ್ತೀವಿ ಅಂತ. ಸೊ ಎಸ್, ಇದು ಒಂದು ಯಾವುದೋ ಚೆನ್ನಾಗಿದೆ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಡೇ. ಎಲ್ಲರಿಗೂ ಏನೇನು ಬೇಕು ಎಲ್ಲ ಸಿಕ್ಕಿದೆ. ವೆರಿ ರೇರ್ ಕಲರ್ಸ್, ಡಿಫ್ರೆಂಟ್ ಸ್ಯಾರೀಸ್. ಎಷ್ಟು ಚೆನ್ನಾಗಿದೆ ನೋಡಿ. ನನಗೆ ಈ ಥರ ಸ್ಯಾರಿ ಎಲ್ಲ ಇಷ್ಟ ಆಗುತ್ತೆ ಆಯಿತಾ. ನಮ್ಮಮ್ಮ ತೊಗೊಳಕ್ಕೆ ಬಿಡಲ್ಲ. ಸೋ ಬ್ಯೂಟಿಫುಲ್. ಕ್ಯಾಮ್ರಾ ಜಸ್ಟಿಸ್ ಮಾಡ್ತಾ ಇಲ್ಲ. ಇದೇನು ಸ್ಯಾರಿ ಅಂತಾರೆ? ಪಟೋಲ. ಇದರಲ್ಲಿ ರೆಡ್ ಬರುತ್ತಾ? ಯಾರು ಹೇಳೋಳು?
ಅಲ್ಲಿ ಅಲ್ಲ ಇದು ಅಲ್ಲಿತ್ತಲ್ಲ ಬನಾರಸ್ ಕೆಳಗಡೆ ಫ್ಲೋರಲ್ಲಿ ಇತ್ತು. ಇಲ್ಲೂ ಇದೆಯಾ? ಕನ್ಫ್ಯೂಸ್ಡ್ ಇದು ಪೂಜೆಗೆ ಹಾಕೊಳ್ಳೋ ಥರ ಅನಿಸ್ತಾ ಇದೆಯಾ ಅಂತ. 20,000 ಅಂತ ಮಗ. ಇದು ಇವಾಗ ನಾವು ನೋಡ್ತಾ ಇರೋದು ಬನಾರಸ್ ಪ್ಯೂರ್. ಸೊ ಇನ್ನೂ 2 ಸ್ಯಾರಿ ತೊಗೊಳೋದು ಪೆಂಡಿಂಗ್ ಇದೆ. ಲಾಸ್ಟ್ ಮಿನಿಟಲ್ಲಿ ಏನೋ ನೆನಪಾಯಿತು. ಒಂದೊಂದು ಫ್ಲೋರಲ್ಲಿ ಒಂದೊಂದು ಕಲರ್ ನೋಡಿ, ವೈಟು, ಗ್ರೀನು, ಯೆಲ್ಲೋ. ಪ್ರೈಸ್ ಮೇಲೆ ಒಂದೊಂದು ಫ್ಲೋರಲ್ಲಿ ಒಂದೊಂದು ಕಲರ್. ಲೆಟ್ಸ್ ಗೋ. ಆ್ಯಕ್ಚುಲಿ ಫೋಟೋಗ್ರಫಿ ಇಲ್ಲ, ನಾನು ವಿಡಿಯೋಗ್ರಫಿ ಮಾಡ್ತಾ ಇರೋದ್ರಿಂದ ಬಿಟ್ಟಿದ್ದಾರೆ. ಲೆಟ್ಸ್ ಗೋ. ಯಾರದು ಕಂದ? ಸರಿಗೆ ತೋರ್ಸು, ಕಾಣಿಸ್ತಾ ಇಲ್ಲ. ಯಾರ ಹತ್ರ ಇತ್ತು? ಅಮ್ಮಮ್ಮ ಇಟ್ಕೊಂಡಿತ್ತಾ? ಓ ಕುಂಬಳಕಾಯಿ ಥರ ಇದೆ ನೋಡಿ. ಇದ್ಲು. ಇವಾಗ ಎಲ್ಲ ಹೋಯ್ತು, ಅದೆಲ್ಲ ಕೆನ್ನೆ ಎಲ್ಲ ಹೋಯ್ತು. ಎಲ್ಲ ಹೋಯ್ತಮ್ಮ ಕೆನ್ನೆ ನಿಂದು? ಕೆನ್ನೆ ಎಲ್ಲ ಹೋಯ್ತಿದ್ದು? ಎಷ್ಟು ಚೆನ್ನಾಗುತ್ತೆ. ಮಮ್ಮಿಗೆ ಪಾಪ ಕಾಲು ನೋವು ಬಂದಿರುತ್ತೆ, ಅತ್ತೆ ಇಳಿಸಿರೇ ಮಾಡ್ಬಿಟ್ಟಿದ್ವಿ 7 ಫ್ಲೋರ್ಸು. ನಮ್ದು ಹಿಂದಿದ್ದು 2 ಸ್ಯಾರಿ ಫೈನಲ್ ಮಾಡಬೇಕು, ಇನ್ನೊಂದು 2 ಸ್ಯಾರಿ ತೊಗೋಬೇಕು. ಎಲ್ಲ ಫ್ಲೋರು ಆಗೋಯ್ತು, ತೊಗೊಂಡ್ವಿ ಕೂಡ ಅಲ್ಲ. ಅವ್ರು ನನ್ನ ನೋಡಿದ್ದಾರೆ ಅಂತ ನಾನು ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿದ್ದೀರಾ? ನಾಚ್ಕೊಂಡು ಆ ಕಡೆ ಹೋಗ್ಬಿಟ್ರು. ವೆರಿ ನೈಸ್, ಸಕ್ಕತ್ತಾಗಿದೆ. ನನಗೂ ಇದು ಚೆನ್ನಾಗಿರ್ತಾ ಇತ್ತು. ಐ ಆಮ್ ಕ್ಯಾನ್ಸಲಿಂಗ್. ಪೂಜೆ ಕುತ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ. ಅವಳಿಗೆ ಇಟ್ಸ್ ನೈಸ್, ಅವಳು ಸಿಂಗಲ್ ಪಿನ್ ಹಾಕೊತಾಳೆ ಹಿಂದಿಂದೇನ. ಅದು ಇಷ್ಟ ಆಗ್ತಾ ಇಲ್ಲ. ಇವ್ರಿಗೆ ಕೂತ್ಬಿಡಿದಾರೆ, ಛತ್ರಿ ಓಪನ್ ಮಾಡ್ಕೊಂಡಿದ್ದಾರೆ. ಏನಂತ ಮಮ್ಮಿ? ನೀನು ಬರ್ತಾ ಇದ್ದಲ್ಲ ಸೀರೆ ಎತ್ಕೊಂಡು, ಯಾವುದೇ ತಂಗಿ ಚೆನ್ನಾಗಿದೆ ಅಂದ್ಬಿಡು. ಹೌದಾ? ಇದು ನೋಡಿದ್ದು ರಿಯಲಿ ಚೆನ್ನಾಗಿದೆ. ಇದೊಂದು ಸಾರಿ ನನಗೆ ಇವತ್ತು ಫೋಟೋ ಕೊಡಿಸ್ತಾರೆ. ಸೊ ಇನ್ನೊಂದು ಸಾರಿ ಸಿಂಪಲ್ ಆಗಿ ಈ ಥರ ಸಾರಿ ನೋಡಿ. ನೈಸ್ ಕಲರ್. ಸೊ ಇದೇ ಕಲರ್, ಐ ಲೈಕ್ ಇಟ್. ಏನು ಕಲರ್ ಇದು? ಪಿಸ್ತಾನಾ? ಅಲ್ಲ, ಒಂಥರ ಪೀಚ್ ಕಲರ್ ಅಲ್ಲ, ಪೀಚ್, ಲೈಟ್ ಪೀಚ್. ಇಟ್ಸ್ ವೆರಿ ನೈಸ್. ಗ್ರೀನ್ ಕಾಂಬಿನೇಷನ್. ಅದು ಕೂಡ ಲೈಟ್ ಗ್ರೀನ್ ಥರ, ಡಾರ್ಕ್ ಗ್ರೀನು ಅನಿಸ್ತಾ ಇದೆ. ಈ ಕಡೆ ಲೈಟ್ ಆಗೂ ಇದೆ. ವೈಟ್, ಗ್ರೀನ್, ಯೆಲ್ಲೋ, ಪರ್ಪಲ್ ಆ್ಯಡ್ ಆಯಿತು. ಲೆಟ್ಸ್ ಗೋ. ಇದೆ ಚೆನ್ನಾಗಿದೆ. ಈ ಲೈಟ್ ಫುಲ್ಲು ಕಾಣಿಸ್ತಾ ಇದ್ದೀನಾ ಅಂತ. ಇದೆ ಚೆನ್ನಾಗಿದೆ, ಟ್ರೆಡಿಷ್ನಲ್ ಲುಕ್ ಇದೆ. ಈ ಕಲರೇ ತೊಗೊಂಡಿದ್ದು ನಾನು ಇವಾಗ. ಕೈಂಡ್ ಆಫ್ ಆರೆಂಜ್ ಅಲ್ವೇನೆ ನಂದು? ಮಮ್ಮಿದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತು. ಗ್ರೀನ್, ನಾನು ನೋಡಿದೆ ವಿಡಿಯೋದಲ್ಲಿ. ಗ್ರೀನ್, ಆರೆಂಜ್ ವಿತ್ ಬ್ರೌನ್. ಅವ್ರು ಕೇಳಿದ್ರು ಇನ್ನೊಂದು ಇದರಲ್ಲಿ ಗ್ರೀನ್ಗಿದೆ. ಒಂದೊಂದಕ್ಕೂ ಒಂದೊಂದು ನಂಬರ್. CSG ಅಂತನಾ? ಅದೇ ಸಿಲ್ವರು, ಕಾಪರು, ಗೋಲ್ಡ್ 3 ಮಿಕ್ಸ್. ಅದು ಪ್ಯೂರ್ ಗೋಲ್ಡ್. KSIC ನಾ? ಗೋಲ್ಡ್ ಹಾಕ್ತಾರೆ. ಇಲ್ಲ, ನಾವು 3 ಮಿಕ್ಸ್ ಮಾಡಿ ನಮ್ಮ ಇದ್ರಲ್ಲಿ ವೀವ್ ಆಗೋದು. ಆದರೆ ಸೇಮ್ ಕ್ವಾಲಿಟಿನೇ ಎರಡು. ಮಮ್ಮಿ KSIC ನಾನು ತೊಗೊಂಡಿದ್ದಲ್ಲ, ಅದು ಫುಲ್ ಗೋಲ್ಡು. ಇದು 3 ಮಿಕ್ಸ್ ಅಂತೆ. ಅದು 15,000, 30% ಡಿಸ್ಕೌಂಟ್, 20% ಡಿಸ್ಕೌಂಟ್. ಮೈಸೂರು ಸಿಲ್ಕ್ ನೋಡ್ತಾ ಇದ್ದಾರೆ. ವರ್ಷ ಮಮ್ಮಿಗೆ ಗಿಫ್ಟ್ ಕೊಡ್ತಾ ಇದ್ದಾಳೆ 12,000 ಆಗುತ್ತೆ ಗೌರಿ ಹಬ್ಬಕ್ಕೆ. ಈ ಥರ ಪ್ರಿಂಟ್ ಇರೋದ್ರಲ್ಲಿ ತೋರಿಸಿ. ಏನು ಬೇಕಮ್ಮ? ಬಚ್ಚೆ ಬಚ್ಚೆ ಬೇಡ. ಮಮ್ಮಿ ಹಿಂದೆ ಓಡ್ತಾ ಇದ್ದಾಳೆ. ಇದ್ದಾಗ ಹೇಗಿತ್ತು ಎಲ್ಲ ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ, ಎಲ್ಲ ಫೋಲ್ಡ್ ಮಾಡಿದ್ರು. ಈಗ 2 ಸ್ಯಾರಿ ತೊಗೊಂಡ್ವಿ. ನಮ್ಮ ಅಜ್ಜಿದಿರಿಬ್ಬರಿದ್ದಾರೆ. ಡ್ಯಾಡಿಗೆ ಚಿಕ್ಕಮ್ಮ ಆಗಬೇಕು. 4 o'clock ಬಂದಿದ್ದು 8:30. ಇವಾಗ ಎಲ್ಲ ಫುಲ್ ಅಂಗಡಿನೇ ಖಾಲಿಯಾಗಿ ಎಲ್ಲ ಜೋಡಿಸ್ಬಿಟ್ಟಿದ್ದಾರೆ ಸ್ಯಾರಿಗಳೆಲ್ಲ. ಎಲ್ಲ ಸ್ಯಾರಿ ಕಲೆಕ್ಟ್ ಮಾಡ್ಕೊಂಡು ಹೋಗೋಣ. ಸೊ ಎಲ್ಲ ಬಿಲ್ಗಳು ತೊಗೊಂಡಿದ್ದಾರೆ. ಎಷ್ಟು ಬ್ಯಾಗ್ಸ್ ಆಗುತ್ತೆ ನೋಡೋಣ ಅಂತ ನೋಡ್ಕೊಂಡು ಇವಾಗ ಡಿನ್ನರ್ಗೆ ವರ್ಷ ಕರ್ಕೊಂಡು ಹೋಗ್ತಾಳಂತೆ. ಹೋಗೋದಾ ಬೇಡವಾ ಡಿಸೈಡ್ ಮಾಡೋಣ ಎಷ್ಟು ಕವರ್ಗಳಾಗುತ್ತೆ. ಎಷ್ಟಾ?
ಒಂದು ನಿಮಿಷ ತಾಳಿ ಅವಳು ನೋಡ್ಬಿಡ್ಲಿ. ಇನ್ನೆರಡು ಇವಾಗ ತಗೊಂಡಿದ್ದು ಹಾಂ ಅಲ್ಲಿದೆ. ಬೇಡಾ ಎರಡು ಸೀರೆ ಒಂದು ಹೋಗಿ ಅಲ್ಲಿ ಇಲ್ಲ 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 ಒಳಗೊಳಗಿದೆಯಲ್ಲ. ಜಾಕ್ ಫ್ರೂಟ್ ಆ್ಯಂಡ್ ಕಾರ್ನ್ ತೊಗೊಂಡೆ, ತಿನ್ಕೊಂಡು ಇವಾಗ ಕ್ಯಾಬ್ ಬುಕ್ ಮಾಡಿದ್ದೀನಿ, ಹೊರಡೋದೆ. ನಮ್ದು ಈ ಕ್ಯಾಬ್ ಎಕ್ಸ್ಪೆನ್ಸ್ಗೆ ಒಂದು ಸೀರೆ ತೊಗೊಂಡ್ಬಿಡ್ಬೋದು. ಇದೆ ಜಾಕ್ ಫ್ರೂಟ್ ಸೂಪರಾ. ಸಕ್ಸಸ್ಫುಲ್ ಶಾಪಿಂಗ್ 4.5 hours. ಹೆಂಗನ್ಸ್ತಮ್ಮ? ಹೆಂಗಿದೆ ನಿನ್ನ ಸ್ಯಾರಿ? ಸುಸ್ತಾಗೋಗಿದೆ. ಸ್ಯಾರಿ ಏನಾದರೂ ಮಿಸ್ಸಿಂಗ್ ಇದೆಯಾ ಅನ್ನೋ ಥರ ಮನೆಗೆ ಹೋಗಿ ಎಲ್ಲ ಸ್ಯಾರೀಸ್ ಚೆಕ್ ಮಾಡೋವರೆಗೂ ಸಮಾಧಾನ ಇಲ್ಲ ಅಲ್ವಾ ಮಮ್ಮಿ? ಅಲ್ಲಿ ಕೌಂಟ್ ಮಾಡ್ತಾ ಇದ್ರೆ ಏನೋ ಒಂಥರ ಫುಲ್ಲಾಗಿ ಓಪನ್ ಮಾಡೋಕ್ಕೂ ಬಿಡಲ್ಲ, ರಪ್ಪ ಹೋಗಿ ಹೊರಡಿ ಅನ್ನೋ ಥರ ಮಾಡ್ತಾರೆ. ಚೆಕ್ ಮಾಡ್ಕೊಳ್ಳಿ ಅನ್ನೋದು ಅವರೇ, ಚೆಕ್ ಮಾಡಿದ್ರೆ ಇದೇ ಬಿಡಿ ಅಂತ ಹರಿ ಮಾಡ್ತಾರೆ. ಮನೆಗೆ ಹೋಗಿಲ್ಲ, ಚೆಕ್ ಮಾಡಾದ್ಮೇಲೆ ನಿದ್ದೆ ಬರೋದು ಇವತ್ತು. ನೋಡಿ ಆಷಾಢದ ಸೇಲ್ ಆಫರ್ ಅಪ್ ಟು 50% ಆಫ್. ನಿಜ ಆಫರ್ ಇತ್ತು ಆ್ಯಕ್ಚುಲಿ ಅಲ್ವಾ ಮಮ್ಮಿ? ನಾವು ಎಷ್ಟೋ ಸತಿ 20,000 ಸೀರೆ 20,000ಗೆ ತೊಗೊಂಡಿದ್ದೀವಿ, ಡಿಸ್ಕೌಂಟ್ಸ್ ಇತ್ತು. ಎಸ್ ವಿ ರೀಚ್ಡ್ ಹೋಮ್ ಫೈನಲಿ. ಕಾಲು ಪಾದ ಹೆಂಗೆ ನೋವ್ತಾ ಇದೆ ಅಂದರೆ ಅಪ್ಪ ಫುಲ್ ನೋವ್ತಾ ಇದೆ. ಪಾಪುನು ಫ್ಲಾಟ್ ಆಗಿ ಬೆಳೆದಾಳೆ, ಒಳ್ಳೆ ನಿದ್ದೆ ಮಾಡ್ಕೊಂಡ್ಳು ಅವಳು ಕ್ಯಾಬಲ್ಲಿ. ಕದಮ್ಮ ಯು ಸ್ಲೀಪಿ? ಅನ್ನ ತಿಂತೀರ ಕಂದ? ಸೊ ಎಸ್, ಸ್ಯಾರಿಗಳೆಲ್ಲ ನೋಡ್ಬೇಕು ಇವಾಗ. ನಂಗೆ ಅಲ್ಲಿವರೆಗೂ ಸಮಾಧಾನ ಇಲ್ಲ, ಬನ್ನಿ ನೋಡೋಣ. ನಾವು ತಂದಿರೋ ಸೀರೆ ಇಷ್ಟು. ಇಲ್ಲಿ ಫುಲ್ ಕವರ್ಗಳಿದೆ, ಎಲ್ಲ ಎಕ್ಸ್ಟ್ರಾ ಕವರ್ಸ್ ಕೊಟ್ಟಿದ್ದಾರೆ. ಸೊ ನೈಸ್. ಪದೇ ಈ ಥರ ಎಲ್ಲ ಬರಲ್ಲ ಲೈಫಲ್ಲಿ, ಸೊ ತೊಗೊಂಡ್ಬಿಡಮ್ಮ ಅಂತ ಇಲ್ಲಿ ನಂದು ಅನಿಸುತ್ತೆ. ನನ್ನ ತಂಗಿಗೆ ಈ ಸ್ಯಾರಿ ಸೆಮಿ ಜಾರ್ಜೆಟ್ಟಲ್ಲಿ ಸ್ಯಾರಿ ಇದು ನಾನು ತೊಗೊಂಡಿದ್ದು. ಇದು ನಂದೆ. ಇದು ಜಸ್ಟ್ 500 ಗೊತ್ತಾ, ನಂಗೆ ತುಂಬ ಇಷ್ಟ ಆಯಿತು. ಸೊ ನಾನು ತೊಗೊಂಡೆ. ಆಲ್ಸೋ ಇದೊಂದು ನೋಡಿದ್ರಲ್ಲ ನೀವೇ, ಆರೆಂಜ್ ಆ್ಯಂಡ್ ಬ್ರೌನ್ ಕಾಂಬಿನೇಷನ್ ಲಾಸ್ಟಲ್ಲಿ ತೊಗೊಂಡಲ್ಲ ಅದು. ಆ್ಯಂಡ್ ನನ್ನ ಕಾಸ್ಟ್ಲಿಯೆಸ್ಟ್ ಸ್ಯಾರಿ ಗೋಲ್ಡ್. ಐ ಕಾಂಟ್ ಬಿಲೀವ್ ಇಟ್, ಫೈನಲಿ ನನಗೆ ಒಳ್ಳೆ ಚಂದದ ಗೋಲ್ಡ್ ಸ್ಯಾರಿ ಸಿಕ್ತು. ಲಾಸ್ಟ್ ಟೈಮ್ ಮಮ್ಮಿ ಮನೆ ಗೃಹಪ್ರವೇಶಕ್ಕೆ ತುಂಬ ಟ್ರೈ ಮಾಡಿದೆ, ತೊಗೊಳಕ್ಕಾಗಿರಲಿಲ್ಲ, ಬಡ್ಜೆಟ್ ಇರಲಿಲ್ಲ. ಆ್ಯಂಡ್ ಹಾಗೇ ಸಿಕ್ಕಲಿಲ್ಲ, ತುಂಬ ನನಗೆ ಬೇಕಾಗಿದ್ದ ಥರನೇ ಇದೇ ಥರ ಸಿಗಲಿಲ್ಲ, ಅದರಿಂದ ತೊಗೊಳಕ್ಕಾಗಿರಲಿಲ್ಲ. ಈಗ ಫೈನಲಿ ಈ ಸುಬ್ಬಿ ನೋಡಿ, ನಾನು ಇಷ್ಟಪಟ್ಟು ತೊಗೊಂಡಿದ್ದೆ ಕಾಟನ್ ಸ್ಯಾರಿ. ಫಸ್ಟ್ ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಪೂಜೆ ಕೂತ್ಕೊಳ್ಳೋದ್ರಿಂದ ನಾನು ತೊಗೊಳ್ಳೇಬೇಕಾಗತ್ತೆ ಅಂತ. ನಾನು ನಿಜ ಇಷ್ಟು ಕಾಸ್ಟ್ಲಿ ಇದೆಲ್ಲ ತೊಗೋಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ. ಎಲ್ಲ ಮಮ್ಮಿಯಿಂದನೇ, ಮಮ್ಮಿ ಕೊಡಿಸ್ತೀನಿ ಅಂದರು ಗ್ರ್ಯಾಂಡ್ ಸ್ಯಾರಿ ಮೇನ್ ಡೇ ಪೂಜೆ ದಿನಕ್ಕೆ. ಹಿಂದಿನ ದಿನಕ್ಕೆಲ್ಲ ನಾನು ಕಮ್ಮಿ ತುಂಬ ಕಾಸ್ಟ್ಲಿ ತೊಗೊಳಕ್ಕೆ ಹೋಗಿಲ್ಲ, ಚೆನ್ನಾಗಿರೋದೇ ತೊಗೊಂಡಿದ್ದೀನಿ. ಆದರೆ ಇನ್ನೂ ಕಮ್ಮಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಲೈಕ್ 2,000 3,000 ತೊಗೊಂಡು ಮುಗಿಸ್ಕೊಂಬಿಡೋಣ ಪೂಜೆ ಎಲ್ಲ. ಫಸ್ಟ್ ನಾವು ಅಲ್ಲಿ ಹೋಗಿ ಸೆಟಲ್ ಆದರೆ ಸಾಕು, ತುಂಬ ಎಕ್ಸ್ಪೆನ್ಸ್ ಮಾಡ್ಕೊಳ್ಳೋದು ಬೇಡ ಅಂತ. ಆ್ಯಂಡ್ ಯಾರಿಗೂ ಕೊಡಿಸೋ ಪ್ಲ್ಯಾನ್ ಕೂಡ ಇರಲ್ಲ, ಬಿಕಾಸ್ ಮಮ್ಮಿ ಡ್ಯಾಡಿ ಮನೆಯದು ಪೂಜೆ ಎಲ್ಲ ಎರಡು ಆಯಿತು. ನಮ್ಮದು ಮದುವೆ ಫಂಕ್ಷನ್ಗಳೆಲ್ಲ ಸುಮಾರು ಆಗೋಗಿದೆ. ಸೊ ಸಾಕು, ಮತ್ತು ಎಲ್ಲದಕ್ಕೂ ಅದೇ ಮಾಡ್ಕೊಂಡು ಕೂತ್ಕೊಳ್ಳೋದು ಬೇಡ. ಆ್ಯಂಡ್ ತುಂಬ ಖರ್ಚು ಆಗತ್ತೆ ಅಂತ ಹೇಳಿ. ಬಟ್ ಅಗೇನ್ ಏನು ಫೀಲ್, ಅಲ್ಲಿ ಹೋದ್ಮೇಲೆ ಹಂಗೆ ತೊಗೊಳ್ದಿರ ಇರೋದಕ್ಕೆ ಮನಸ್ಸೇ ಬರಲಿಲ್ಲ. ಇಟ್ಸ್ ಓಕೆ, ಸರಿ ಏನೋ ಮತ್ತೆ ನಾನು ರಾಹುಲ್ ಕೊಡ್ಸೋದಕ್ಕೆ ಅಂತ ನಮಗೆ ಚಾನ್ಸ್ ಸಿಗಲ್ಲ, ಎಲ್ರಿಗೂ ಕೊಡಿಸ್ಬಿಡೋಣ ಅಂತ ಹೇಳಿ ತೊಗೊಂಡಿದ್ದು. ಸೊ ಅಲ್ಲಿ ಹೋದ್ಮೇಲೆ ಸರಿ ಮಮ್ಮಿ ತೊಗೊಂಬಿಡೋಣ ಅಂತ ಹೇಳ್ಬಿಟ್ಟು ಮಮ್ಮಿಗೆ ಹೇಳಿ ಎಲ್ರಿಗೂ ತೊಗೊಂಡೇ ಬಿಟ್ಟೆ. ಮಮ್ಮಿ ಅದೇ ಅಂತ ಇದ್ರು, ಏನು ಬೇಡ ಏನು ತೊಗೊಳಲ್ಲ ಅಂದ್ಬಿಟ್ಟು ಎಲ್ರಿಗೂ ತೊಗೊಂಬಿಟ್ಟಿಯಲ್ಲ ಅಂತ. ಅದೇನೋ ಒಂಥರ ಸಮಾಧಾನ ಇರಲ್ಲ. ಸರಿ ತೊಗೊಂಡೇ ಬಿಡೋಣ, ಎಲ್ರಿಗೂ ಕೈಲಾದಷ್ಟು ಕೊಟ್ಬಿಡೋಣ, ನೆನಪಿಗಿರುತ್ತೆ. ಲೈಕ್ ಮಾಧವಿ ರಾಹುಲ್ ಮನೆ ಗೃಹ ಪ್ರವೇಶಕ್ಕೆ ಕೊಟ್ಟಿದ್ದು ಸ್ಯಾರಿ ಅಂತ ಎಲ್ಲರ ಹತ್ರನೂ ಒಂದೊಂದು ಇರಲಿ ಅಂತ ಹೇಳಿಬಿಟ್ಟು ವಿ ಬಾಟ್ ಇಟ್. ಸೊ ಎಲ್ಲ ಪ್ಯಾಕ್ ಮಾಡಿ ಎತ್ತಿಟ್ಬಿಡ್ತೀನಿ. ಸೊ ಇವತ್ತಿಂದ ನಮ್ಮದು ಶಾಪಿಂಗ್ ಹೀಗಿತ್ತು. ಹೋಪ್ ನಿಮಗೂ ಎಲ್ರಿಗೂ ಇಷ್ಟ ಆಗಿದೆ ಅಂತ. ಆ್ಯಂಡ್ ಆದಷ್ಟು ಲೆಟ್ಸ್ ಟ್ರೈ ಟು ಬ್ರಿಂಗ್
ಸ್ಮೈಲ್ ಆನ್ ಅವರ್ ಫ್ಯಾಮಿಲೀಸ್ ಫೇಸ್. ಅದೇ ಇಂಟೆನ್ಷನಿಂದ ಇದು ಮಾಡಿದ್ದು, ಯಾರಿಗೂ ಏನೂ ಅನಿಸ್ಬಾರ್ದು ಅಂತ. ಬಟ್ ಐ ನೋ ಇವಾಗ ಏನೇ ಇದ್ದರೂ ಏನಾದರೂ ಕಾಮೆಂಟ್ಸ್ ಇದ್ದೇ ಇರುತ್ತೆ, ಗುಡ್ ಆರ್ ಬ್ಯಾಡ್, ಒಳ್ಳೇದು ಮಾಡಿದ್ರು ಕೆಟ್ಟದ್ದು ಏನೂ ಮಾಡಲಿಲ್ಲ ಅಂದ್ರೂ. ಬಟ್ ನಮ್ಮ ಕೈಲಿ ಆದಷ್ಟು ಒಳ್ಳೆಯದೇ ಮಾಡುವ ಆ್ಯಂಡ್ ಖುಷಿಯಾಗಿರೋಣ ಎಲ್ರೂ. ಸೊ ಎಸ್, ಐ ಆಮ್ ವೈಂಡಿಂಗ್ ಅಪ್ ಹಿಯರ್. ಇವತ್ತಿನ ದಿನ ಇಲ್ಲೇ ಮುಗಿಸ್ತಾ ಇದ್ದೀನಿ, ಇವತ್ತಿನ ವ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ಊಟ ಮಾಡಿ ಮಲ್ಕೊಳ್ತೀವಿ. ಸೋ ಟಯರ್ಡ್. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್. ಸೊ ಇಲ್ಲಿ ಎಲ್ಲ ಮೆನ್ಗೆ ಶರ್ಟ್ಸು ಆ ಥರ ತೊಗೊಂಡು ಅಪ್ಪಂಗೆ ನಮ್ಮ ಮಾವಂಗೆ ಎಲ್ರಿಗೂ ಶರ್ಟ್ಸ್ ತೊಗೊಳಕ್ಕೆ ಹೋಗಿದ್ವಿ ಗೋವಿಂದಪ್ಪ ಸಿಲ್ಕ್ಸ್ ಅಂತ ಒಂದು ಅಂಗಡಿಗೆ. ಮಧ್ಯದಲ್ಲಿ ಮತ್ತೆ ಟೈಮ್ ಸಿಗಲ್ಲ ಅಂತ ವೀಕೆಂಡಲ್ಲಿ ಒಂದಿನ ಹೋಗಿದ್ದು. ಅಲ್ಲಿ ವ್ಲಾಗ್ ಎಲ್ಲ ಮಾಡ್ಕೊಳ್ಳಿಲ್ಲ, ಸುಮ್ಮನೆ ನೋಡೋಣ ಅಂತ ಹೋದ್ವಿ. ಇಷ್ಟ ಆಯಿತು, ರಾಮರಾಜ್ ಅವ್ರದ್ದು ಶರ್ಟ್ಸ್ ಎಲ್ಲ ಇತ್ತು. ಸೊ ಎಲ್ಲ ತೊಗೊಂಡು ಅಲ್ಲಿ ಬಂದ್ವಿ. ಅಲ್ಲಿ ತುಂಬ ಚೆನ್ನಾಗಿ ನೋಡಿಕೊಂಡ್ರು, ಹೊಸದಾಗಿ ಓಪನ್ ಆಗಿದ್ದಿದ್ದು ಶಾಪ್ ಅದು. ಸೊ ಎಷ್ಟು ಬ್ಯಾಗ್ಸ್ ಎಲ್ಲ ಗಿಫ್ಟ್ ಕೊಟ್ಟರು. ಸೊ ಎಲ್ಲ ತೊಗೊಂಡು ಬಂದ್ವಿ. ಥ್ಯಾಂಕ್ ಯು ಸರ್. ಆದಮೇಲೆ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಕವರ್ಗಳು ಕಾಣಿಸ್ತಾ ಇಲ್ಲ. ಥ್ಯಾಂಕ್ ಯು. ದಿಸ್ ಇಸ್ ಪ್ರಿಟಿ. ಇನ್ಸ್ಟಾಗ್ರಾಮಲ್ಲಿ ಇದ್ದಾರೆ ಅಂತೆ. ಇದಾರಾ? ಹಾಂ. ಏನು ಹೆಸರು? ನಮ್ಮದು ಫಾಲೋ ಮಾಡಿ, ಗೋವಿಂದ್ ಮಾಧವಿ ಗೌಡ ಯಾವ ಯೂಟ್ಯೂಬ್ ಚಾನಲ್.